ವಿಜಯಪುರ ಜಿಲ್ಲೆಯ ಬಸವನಬಾಗೇವಾಡಿ ಪಟ್ಟಣದಲ್ಲಿ ಶ್ರಾವಣಮಾಸ ಹಾಗೂ ಮೂಲನಂದೀಶ್ವರ ಜಾತ್ರಾ ಮಹೋತ್ಸವ ಅಂಗವಾಗಿ ಶ್ರೀ ಬಸವೇಶ್ವರ ಸೇವಾ ಸಮಿತಿ, ಬಸವೇಶ್ವರ ಜಾತ್ರಾ ಉತ್ಸವ ಸಮಿತಿ ಸಹಯೋಗದೊಂದಿಗೆ ಶರಣರ ಜೀವನಪಥ ಪ್ರವಚನಕ್ಕೆ ಮಾಜಿ ಶಾಸಕರಾದ ಶಿವಾನಂದ ಪಾಟೀಲ್ ಚಾಲನೆ ನೀಡಿದರು. ನಂತರ ಸಚಿವರು ಮಾತನಾಡುತ್ತಾ, ಬಸವಣ್ಣರ ವಚನಗಳು ಸಮಾಜದಲ್ಲಿ ಸರ್ವರೂ ಸಮಾನರು ಮತ್ತು ಸರ್ವ ಜನಾಂಗಕ್ಕೆ ಶಾಂತಿ, ಜಗತ್ತಿಗೆ ಒಳ್ಳೆಯ ಸಂದೇಶ ನೀಡಿದರು ಎಂದು ಹೇಳಿದರು. ಇದೇ ಸಮಯದಲ್ಲಿ ಶ್ರೀ ಸಿದ್ಧಲಿಂಗ ಸ್ವಾಮೀಜಿ, ಈರಣ್ಣ ಪಟ್ಟಣಶೆಟ್ಟಿ, ಶಿವಾನಂದ್ ಈರಕಾರ್, ಗುರುನಾಥ್ ದಡ್ಡೆ, ಎಲ್ಎನ್ ಅಗರ್ವಾಲ್, ಬಸವರಾಜ್ ಹಾರಿವಾಳ, ಬಸವರಾಜ ಗೊಳಸಂಗಿ, ಜಗದೇವಿ ಗುಂಡಳ್ಳಿ ಮುಂತಾದ ಊರಿನ ಹಿರಿಯರು ಉಪಸ್ಥಿತರಿದ್ದರು. ಮಾತುಗಳನ್ನು ಕೇಳಿ ನಾವೆಲ್ಲ ಪುನೀತರಾಗೋಣ. ಭಗವಂತ ನಮಗೆ ಇನ್ನೂ ಹೆಚ್ಚಿನ ಆಯುಷ್ಯ, ಆರೋಗ್ಯ ಮತ್ತು ಶಕ್ತಿಯನ್ನು ಕೊಡಲಿ ಅಂತೇಳಿ ಹಾರೈಸಿ, ಈ ಸಂಘಟನೆಯ ಎಲ್ಲ ಹಿರಿಯರಿಗೆ ಕಿರಿಯರಿಗೆ ನನ್ನ ಕೃತಜ್ಞತೆಯನ್ನು ಸಲ್ಲಿಸಿ, ನನ್ನ ಆಡಳಿತ ಕೂಡ ಸದಾ ತಮ್ಮೊಂದಿಗೆ ಇರ್ತದೆ ಅನ್ನತಕ್ಕಂಥ ಮಾತನ್ನು ಹೇಳಿ ನನ್ನ ಈ ಬಸವಣ್ಣ ಅಂದ ತಕ್ಷಣ ಪ್ರತಿಯೊಬ್ಬರಿಗೂ ಕೂಡ ಬಹಳ ಭಕ್ತಿ ಮತ್ತು ಗೌರವ ಬರ್ತದೆ. ಅದರಲ್ಲಿ ಕೂಡ ನಮ್ಮ ಪ್ರವಚನ ವೇದಿಕೆ ಕೂಡ ಅಷ್ಟೇ ಗೌರವಯುತವಾದಂತಹ ಒಂದು ಸ್ಥಾನಮಾನ ಯಾವಾಗಲೂ ಕೂಡ ಬಂದಿದೆ. ಹಲವಾರು ಪ್ರವಚನಕಾರರು, ಅದರಲ್ಲಿ ಕೂಡ ಪ್ರಥಮದಲ್ಲಿ ಈ ಬಸವನಾಡಿನ ಅತ್ಯಂತ ಶ್ರೇಷ್ಠ ಪ್ರವಚನಕಾರರು ಬಸವ ಪುರಾಣವನ್ನು 6 ತಿಂಗಳುಗಟ್ಟಲೆ ನಿರಂತರವಾಗಿ ಹೇಳಿದಂತಹ ಪರಮ ಪೂಜ್ಯ ಗುರುಗಳಾದಂತಹ ಮುರುಳೀಧರ ಮಹಾಸ್ವಾಮಿಯವರ ಆದಿಯಾಗಿ, ಭದ್ರನಾಳ ಶಿವಗಳ ಆದಿಯಾಗಿ ಹಲವಾರು ಪ್ರವಚನಕಾರರು ಈ ವೇದಿಕೆಗಳಲ್ಲಿ ಬಂದು ತಮ್ಮ ಪ್ರವಚನವಾಣಿಯನ್ನು ಮುಂದುವರಿಸಿದ್ದಾರೆ. ಆ ಸಾಲಿನಲ್ಲಿ ಅತ್ಯಂತ ಶ್ರೇಷ್ಠದ ಒಂದು ಪ್ರವಚನಕಾರ ಸಾಲಿನಲ್ಲಿ ಇತ್ತೀಚಿನ ನಿರ್ಮಾಣದ ಶ್ರೇಷ್ಠತೆಯನ್ನು ನಾವು ಯಾರಿಗೆ ಕೊಡ್ತೀವಿ ಅಂದರೆ ಶರಣಬಸವದೇವರಿಗೆ ಕೊಡಬೇಕು ಅನ್ನುವಂಥ ಮಾತನ್ನು. ಯಾಕಂದರೆ ಆ ರೀತಿಯಲ್ಲಿ ಅವರ ಪ್ರವಚನವಾಗಿ ಇದೆ ಅನ್ನೋದು ನಾವು ಇದು ಕೂಡ ಮನವರಿಕೆ ಮಾಡಿಕೊಂಡಿದ್ದೇವೆ. ಇನ್ನು ಕಲ್ಯಾಣ ಯಾವಾಗಲೂ ಒಳ್ಳೆಯದು ಮಾಡೋದು. ಕಲ್ಯಾಣ ಒಳ್ಳೆಯದು, ನೋಡೋದ್ರಲ್ಲಿ ಒಳ್ಳೆಯದು, ಕೇಳೋದ್ರಲ್ಲಿ ಒಳ್ಳೆಯದು, ಕೊಡೋದ್ರಲ್ಲಿ ಒಳ್ಳೆಯದು, ತಗೊಳ್ಳೋದ್ರಲ್ಲಿ ಒಳ್ಳೆಯದು, ಮಾತಾಡೋದ್ರಲ್ಲಿ ಒಳ್ಳೆಯದು. ಕಲ್ಯಾಣ 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 ಯಾವಾಗಲೂ ಬದುಕು ಕಲ್ಯಾಣ. ಕಲ್ಯಾಣ ಯಾವಾಗಲೂ ಒಳ್ಳೇದು ಮಾಡ್ಕೊಂಡು ಒಳ್ಳೇದು ಇದ್ಬಿಡು ಮತ್ತು ಒಳ್ಳೇದು ಮಾಡಕ್ಕೆ ಬಂದಿದ್ದು ಭೂಮಿಗೆ. ಇನ್ನು ಸಂಗಮ ಅಂತಂದ್ರೆ ಯಾವಾಗಲೂ ಕೂಡಲು ಸಂಗಮ ಅಂದ್ರೆ ಕೂಡ್ಕೊಂಡು ಇದ್ಬಿಡು. ಎಲ್ಲಿ ಒಳ್ಳೆಯ ಕಾರ್ಯಗಳು ನಡೀತಿರ್ತಾವ ಅಲ್ಲಿ ಕೂಡ್ಕೊಂಡು ಇದ್ಬಿಡು. ಕೂಡಿ ಅದರಲ್ಲಿ ಸಂಗಮವಾಗಿ ನಾವು ಅದರಲ್ಲಿ ಬೆರೆದುಕೊಂಡು ಹೋಗ್ಬಿಟ್ರೆ ಮನುಷ್ಯ ಜೀವನ ಸಾರ್ಥಕ ಆಗಿಬಿಡ್ತದೆ. ಅದಕ್ಕೆ ಬಾಗೇವಾಡಿ, ಕಲ್ಯಾಣ, ಸಂಗಮ ಇವು 3 ಹೆಸರುಗಳಿಗೆ ಒಂದು ಘನತೆ ಗೌರವಗಳನ್ನು ತಂದುಕೊಟ್ಟವರು ಬಸವಣ್ಣನವರು. ಆ ಪುಣ್ಯಾತ್ಮರ ಹೆಸರಿನಲ್ಲಿ